ಸ್ನೇಹಿತರೆ ನಮಸ್ಕಾರ. BK ಅಕಾಡೆಮಿ ಚಾನಲ್ಗೆ ತಮಗೆ ಸುಸ್ವಾಗತ. ಇವತ್ತು MCC ಬ್ಯಾಂಕ್ ರಿಕ್ರೂಟ್ಮೆಂಟ್, MCC ಬ್ಯಾಂಕ್ನಲ್ಲಿ ಕಿರಿಯ ಸಹಾಯಕ ಮತ್ತು ಹಿರಿಯ ಸಹಾಯಕ ಹುದ್ದೆಗಳ ಬಗ್ಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವ್ಯಾವ ಹುದ್ದೆಗಳು, ಎಷ್ಟೆಷ್ಟು ಹುದ್ದೆಗಳು, ಅದರ ಸದರಿ ಡಿಟೇಲ್ಡ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಮಧ್ಯದಲ್ಲಿ ಕಟ್ ಮಾಡದೆ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಹಂಚಿ ಅವ್ರಿಗೂ ಕೂಡ ಅನುಕೂಲವಾಗಲಿ ಅಂತ ಆಶಿಸ್ತೀನಿ. ಸ್ನೇಹಿತರೆ ಬನ್ನಿ, ಹಾಗಾದರೆ MCC ಮಂಗಳೂರಿನ MCC ಬ್ಯಾಂಕ್ನಲ್ಲಿ ಕರೆದಿರತಕ್ಕಂಥ ಕಿರಿಯ ಸಹಾಯಕ ಮತ್ತು ಹಿರಿಯ ಸಹಾಯಕ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದರ ಈ ವಿವರವಾದ ಮಾಹಿತಿಯನ್ನು ಈ ಕೆಳಗಿನಂತೆ ನೋಡೋಣ. ಮಂಗಳೂರಿನ ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ನೇಮಿತ ಇದರಲ್ಲಿ ಕಿರಿಯ ಸಹಾಯಕ ಮತ್ತು ಹಿರಿಯ ಸಹಾಯಕ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳಿಗೆ ಕೆಲಸ ಮಾಡುವಂಥ ಸ್ಥಳ ಕರ್ನಾಟಕ ಆಗಿರೋದರಿಂದ ಕರ್ನಾಟಕದಲ್ಲಿ ಕೆಲಸ ನಿರ್ವಹಿಸಬೇಕು. ಮತ್ತು ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 10. ಕಿರಿಯ ಸಹಾಯಕ 2 ಹುದ್ದೆಗಳಿದಾವೆ, ಹಿರಿಯ ಸಹಾಯಕ 2 ಹುದ್ದೆಗಳು, ಆಮೇಲೆ ಕಿರಿಯ ಸಹಾಯಕ 8 ಹುದ್ದೆಗಳನ್ನು ಕರೆಯಲಾಗಿದೆ. ಮೊದಲು ವಯೋಮಿತಿಯನ್ನು ನೋಡಿಬಿಡೋಣ ಸ್ನೇಹಿತರೆ. 9/6/2025 ಇರುವಂತೆ ಕನಿಷ್ಠ 18 ವರ್ಷಗಳನ್ನು ನೀವು ಪೂರೈಸಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ, 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷಗಳು, ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷಗಳನ್ನು ಅವರು ಆಗಿರಬೇಕು ಮತ್ತು ಅದನ್ನು ಮಿಕ್ಕಬಾರದು. ಸದರಿ ಹುದ್ದೆಗಳಿಗೆ ಇರುವ ವೇತನ ಶ್ರೇಣಿ ಹೇಗಿದೆ ಅಂತಂದರೆ, ಕಿರಿಯ ಸಹಾಯಕ ಈ ಹುದ್ದೆಗೆ ರೂಪಾಯಿ 21,000ದಿಂದ 40,050 ರು. ಇನ್ನು ಕಿರಿಯ ಸಹಾಯಕ ಹುದ್ದೆಗೆ 20,000ದಿಂದ 36,000. ಇನ್ನು ಆಯ್ಕೆ ವಿಧಾನಕ್ಕೆ ಬಂದರೆ, ಇಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಸದರಿ ಹುದ್ದೆಗಳಿಗೆ ಆಯ್ಕೆ ಮಾಡ್ತಾರೆ. ಇದು ಆನ್ಲೈನ್ನಲ್ಲಿ ಯಾವುದೇ ರೀತಿಯಾದಂಥ ಅರ್ಜಿಗಳನ್ನಾಗಲಿ ಅಥವಾ ಇದನ್ನು ಯಾವುದೂ ಈ ಪರೀಕ್ಷೆಗಳನ್ನು ಸಂದರ್ಶನಗಳನ್ನು ಮಾಡೋದಿಲ್ಲ. ನೇರ ಲಿಖಿತ ಪರೀಕ್ಷೆ ಮೂಲಕ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆ ಅಂತಂದರೆ, ಅರ್ಜಿ ಸಲ್ಲಿಸಲು ಬಯಸ್ತಕ್ಕಂಥ ವಿದ್ಯಾರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಅದನ್ನು ಭರ್ತಿ ಮಾಡಿ ಅದಕ್ಕೆ ಬೇಕಾಗಿರುವಂಥ ಅಗತ್ಯ ದಾಖಲೆಗಳನ್ನು ಕಚೇರಿಗೆ ಅಂಚೆ ಮೂಲಕವಾಗಲಿ, ಕೊರಿಯರ್ ಮೂಲಕ ಆಗಲಿ ಅಥವಾ ಖುದ್ದಾಗಿ ತಾವೇ ಹೋಗಿ ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಈ ಅರ್ಜಿ ನಮೂನೆ ಫಾರ್ಮನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಅದರ ಮುಖಾಂತರವಾಗಿ ನೀವೇನು ಮಾಡ್ಬೋದು ಅಂತಂದರೆ, ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ ಸಲ್ಲಿಸಬಹುದು. ಅರ್ಜಿ ಶುಲ್ಕ ಹೇಗಿದೆ ಅಂತಂದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ರೂಪಾಯಿ 500 ಪರೀಕ್ಷಾ ಶುಲ್ಕವಾಗಿದೆ. ಆಮೇಲೆ ಉಳಿದಂಥ ಅಭ್ಯರ್ಥಿಗಳಿಗೆ 1,000 ರೂಪಾಯಿಗಳು ಈ ಪರೀಕ್ಷಾ ಶುಲ್ಕ ಅಥವಾ ಅರ್ಜಿ ಶುಲ್ಕ ಅಂಥೇಳಿ ನೀವು ಅಲ್ಲಿ ಸಂದಾಯ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ಸದರಿ ಮೊತ್ತವನ್ನು ಹೆಂಗೆ ನೀವು ಮಾಡಬೇಕು ಅಂತಂದರೆ, ಅರ್ಜಿ ಶುಲ್ಕವನ್ನು ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಇವರ ಹೆಸರಿಗೆ DD ಮುಖಾಂತರ ನೀವು ಹಣವನ್ನು ಪಾವತಿಸಬೇಕಾಗ್ತದೆ. ಇನ್ನು ಅರ್ಜಿಯನ್ನು ಯಾರಿಗೆ ಮತ್ತು ಎಲ್ಲಿ ಸಲ್ಲಿಸಬೇಕು ಅಂತಂದರೆ, ಅರ್ಜಿ ಸಲ್ಲಿಸುವ ವಿಳಾಸ ಹೀಗಿದೆ. ಮಹಾಪ್ರಬಂಧಕರು, ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಆಡಳಿತ ಕಚೇರಿ, 2ನೇ ಮಹಡಿ, ಹಂಪನಕಟ್ಟೆ, ಮಂಗಳೂರು 575001. ಈ ವಿಳಾಸಕ್ಕೆ ನಿಮ್ಮ ಅಧಿಕೃತ ಅರ್ಜಿಗಳನ್ನು ಸಲ್ಲಿಸಿರಿ. ಇನ್ನು ಸದರಿ ಈ 2 ಹುದ್ದೆಗಳಿಗೆ ಬೇಕಾಗಿರತಕ್ಕಂಥ ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ, ಸದರಿ 2 ಪದವಿ 2 ಹುದ್ದೆಗಳಿಗೆ ಯಾವುದೇ ಪದವಿ ಜೊತೆಗೆ ಕಂಪ್ಯೂಟರ್ನಲ್ಲಿ ಅಗತ್ಯ ಪರಿಣಿತಿಯನ್ನು ಹೊಂದಿರಬೇಕು. ಯಾವುದೇ ಪದವಿ ಅಂತಂದರೆ BSc, BA, BCom, MCom, BE, BBM, BSCA, MCA ಇತ್ಯಾದಿ. ಕನ್ನಡದಲ್ಲಿ ವ್ಯವಹಾರ ಜ್ಞಾನ ಅವಶ್ಯವಾಗಿ ಬೇಕು. ಕನ್ನಡದಲ್ಲಿ ವ್ಯವಹಾರ ಸ್ಪಷ್ಟವಾಗಿ ಮಾತನಾಡಲು ಮತ್ತು ಓದಲು ಬರೆಯುವಂಥವರು ಬೇಕು. ಮತ್ತು ಕಂಪ್ಯೂಟರ್ನಲ್ಲಿ ಅಗತ್ಯವಾದ ಮತ್ತು ಇವತ್ತಿನ ದಿನಕ್ಕೆ ಅಗತ್ಯವಾಗಿರ್ತಕ್ಕಂಥ ಜ್ಞಾನವನ್ನು ಕಂಪಲ್ಸರಿಯಾಗಿ ಅವರು ಹೊಂದಿರಲೇಬೇಕು. ಜೊತೆಗೆ ಹಿರಿಯ ಸಹಾಯಕ ಹುದ್ದೆಗೆ ಬ್ಯಾಂಕಿಂಗ್ ವಲಯದೊಳಗಡೆ ಕೆಲಸ ಮಾಡಿದವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಯಾಕೆಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇತ್ತೀಚಿನ ಮಾಹಿತಿ ಮತ್ತು ತಂತ್ರಜ್ಞಾನದ ಅನುಭವ ಇದ್ದವರಿಗೆ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆ ಅನುಭವ ಇದ್ದವರಿಗೆ
ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ಆಮೇಲೆ ಈ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ಅವಕಾಶ ಇಲ್ಲ. ಅಭ್ಯರ್ಥಿಗಳು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಅಭ್ಯರ್ಥಿಯು ಆಫ್ಲೈನ್ ಮೂಲಕವೇ ಅರ್ಜಿಯನ್ನು ಭರ್ತಿ ಮಾಡಿ ಅದಕ್ಕೆ ಅಗತ್ಯ ದಾಖಲಾತಿಗಳನ್ನೆಲ್ಲವೂ ಒಟ್ಟುಗೂಡಿಸಿ ಒಂದು ಸಾರಿ ವೆರಿಫಿಕೇಷನ್ ಮಾಡ್ಕೊಂಡು ನೋಡಿಬಿಟ್ಟು ಆಮೇಲೆ ಅಂಚೆ ಮೂಲಕವಾದರೂ ಸಲ್ಲಿಸಿ, ಕೊರಿಯರ್ ಮೂಲಕವಾದರೂ ಸಲ್ಲಿಸಿರಿ, ಅಥವಾ ನೀವೇ ಖುದ್ದಾಗಿ ಬ್ಯಾಂಕಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ, ಆರಂಭದ ದಿನಾಂಕ ಯಾವಾಗ ಅನ್ನೋದನ್ನು ಹೇಳ್ತೀನಿ ನೋಡಿ. ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿರ್ತಕ್ಕಂಥ ದಿನಾಂಕ ಮೇ 26, 2025. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರೋದು ಜೂನ್ 9, 2025. ಇಷ್ಟು ದಿನಗಳೊಳಗಡೆ ನೀವು ಏನು ಮಾಡಬೇಕಂತಂದರೆ ಅರ್ಜಿಯನ್ನು ಸದರಿ ಬ್ಯಾಂಕಿಗೆ ಹೋಗಿ ಅಥವಾ ಅಂಚೆ ಮೂಲಕವಾದರೂ ಹೋಗಿ ಸಲ್ಲಿಸಿ ಅಧಿಕೃತ ಪತ್ರವನ್ನು ಪಡೆದುಕೋಬೇಕು ಅಂತ ಈ ಮೂಲಕ ಹೇಳ್ತಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಲಿಂಕನ್ನು, ಆಮೇಲೆ ಅಪ್ಲಿಕೇಶನ್ ಫಾರ್ಮ್ದ ಲಿಂಕನ್ನು ಕೂಡ ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ, ಅವರು ಅಪ್ಲೈ ಮಾಡಲಿ, ಅವರಿಗೂ ಆ ಹುದ್ದೆ ಸಿಗಲಿ, ಅವರಿಗೂ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ನೆನಪಿಟ್ಟುಕೊಳ್ಳಿ, ಮಂಗಳೂರಿನ MCC ಬ್ಯಾಂಕ್ನಲ್ಲಿ ಕರೆದಿರತಕ್ಕಂಥ ಹಿರಿಯ ಸಹಾಯಕ ಹುದ್ದೆಗಳು ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಕೊನೆಯ ದಿನ ಬರೋಕ್ಕಿಂತ ಮುಂಚೆನೇ ನೇರ ಅರ್ಜಿಯನ್ನು ತುಂಬಿ ಬ್ಯಾಂಕಿಗೆ ಸಲ್ಲಿಸೋದಕ್ಕೆ ಕೇಳ್ಕೊಳ್ತೀನಿ. BK ಕನ್ನಡ ಅಕಾಡೆಮಿ ವತಿಯಿಂದ ನಿಮಗೆ ಹೆಚ್ಚು ಇದೇ ರೀತಿಯಾದಂಥ ಮಾಹಿತಿಗಳನ್ನು ನಿಮಗೆ ತರ್ತಾನೆ ಇರ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಹಂಚಿರಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು.